Friends, welcome to my YouTube channel ಕಾಲಚಕ್ರ ಸ್ಟಾರ್ 59. ಇಂದು ನಾವು ಆಗುಂಬೆಯ ತಪ್ಪಲಿನಲ್ಲಿರುವ ಸೋಮೇಶ್ವರಪೇಟೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಮಡಾಮಕ್ಕಿ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ. ಈ ದೇವಾಲಯದ ವಿಶಿಷ್ಟತೆ ಏನೆಂದರೆ ಗರ್ಭಗುಡಿಗೆ ಮಾಡು ಗೋಡೆ ದ್ವಾರಗಳಿಲ್ಲ, ಆದರೆ ಹೊರ ಆವರಣವಿದೆ. ಗರ್ಭಗುಡಿಯ ಸ್ಥಾನದಲ್ಲಿ ಒಂದು ಅರ್ಧಚಂದ್ರಾಕೃತಿಯ ಶಿಲೆ ಇದೆ. ಈ ಶಿಲೆಯಲ್ಲಿ ವೀರಭದ್ರಸ್ವಾಮಿಯ ಸಾನ್ನಿಧ್ಯವಿದೆ. ಈ ಶಿಲೆಯ ಸುತ್ತಲೂ ಪ್ರಭಾವಳಿಯಂತೆ ಒಂದು ದೊಡ್ಡ ಮಣ್ಣಿನ ಕಟ್ಟೆ ಇದೆ. ಪೂಜೆಯ ಬಳಿಕ ಭಕ್ತರಿಗೆ ಇದೇ ಕಟ್ಟೆಯ ಮಣ್ಣನ್ನು ಮೃತ್ತಿಕಾ ಪ್ರಸಾದ ರೂಪದಲ್ಲಿ ನೀಡುತ್ತಾರೆ. ವೀರಭದ್ರನ ಜನ್ಮವೃತ್ತಾಂತ ಹೀಗಿದೆ. ದಕ್ಷಾಧ್ವರ ಎಂಬ ಯಕ್ಷಗಾನ ಪ್ರಸಂಗದಲ್ಲಿ ಈ ಕಥೆ ವಿಸ್ತಾರವಾಗಿ ಪ್ರದರ್ಶಿತವಾಗುತ್ತದೆ. ದಕ್ಷ ಪ್ರಜಾಪತಿಯು ನಿರೀಶ್ವರ ಯಾಗವನ್ನು ಮಾಡಲು ಉದ್ಯುಕ್ತನಾಗುತ್ತಾನೆ. ಈ ಕುರಿತು ಸಕಲರಿಗೂ ಆಹ್ವಾನ ಪತ್ರಿಕೆ ನೀಡುತ್ತಾನೆ. ಆದರೆ ಉದ್ದೇಶಪೂರ್ವಕವಾಗಿ ತನ್ನ ಅಳಿಯ ಶಿವ ಹಿಂದೆ ತನ್ನನ್ನು ಉಪೇಕ್ಷಿಸಿದ್ದನ್ನು ಮನದಲ್ಲಿ ನೆನೆದು ಶಿವನಿಗೂ ಮಗಳು ದಾಕ್ಷಾಯಿಣಿಗೂ ಆಹ್ವಾನ ನೀಡುವುದಿಲ್ಲ. ಬ್ರಾಹ್ಮಣರ ದಂಡು ಯಾಗಕ್ಕೆ ಹೋಗುವುದನ್ನು ಕಂಡು ವಿಚಾರಿಸಲಾಗಿ ದಾಕ್ಷಾಯಿಣಿಗೆ ವಿಷಯ ತಿಳಿದು ತಾನೂ ಹೋಗುವ ಉತ್ಸಾಹದಲ್ಲಿದ್ದಾಗ ಪತಿ ಹೋಗದಂತೆ ತಡೆಯುತ್ತಾನೆ. ಆದರೆ ಹಠಕ್ಕೆ ಬಿದ್ದು ಆಕೆ ಯಾಗ ನಡೆಯುವಲ್ಲಿಗೆ ಹೋದಾಗ ಅವಮಾನಿತಳಾಗುತ್ತಾಳೆ. ಪತಿಯ ಮಾತನ್ನು ಕಡೆಗಣಿಸಿದ್ದಕ್ಕೆ ತನಗೆ ತಕ್ಕ ಶಿಕ್ಷೆಯಾಯಿತೆಂದು ನೊಂದು ಉರಿಯುತ್ತಿರುವ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ. ಇದನ್ನು ತಿಳಿದ ಶಿವನು ಕೋಪೋದ್ರಿಕ್ತನಾಗಿ ತನ್ನ ಜಡೆಯನ್ನು ನೆಲಕ್ಕೆ ಅಪ್ಪಳಿಸಿದಾಗ ವೀರಭದ್ರನು ಜನ್ಮ ತಾಳಿ ಏನಪ್ಪಣೆ ಎಂದು ಕೇಳಿದಾಗ ಶಿವನು ದಕ್ಷನ ಯಾಗವನ್ನು ನಾಶ ಮಾಡಿ ಆತನನ್ನು ಸಂಹರಿಸುವಂತೆ ಆದೇಶಿಸುತ್ತಾನೆ. ಇದೊಂದು ರೋಚಕ ಪ್ರಸಂಗವಾಗಿ ಪ್ರದರ್ಶಿತವಾಗುತ್ತದೆ. ಮಡಾಮಕ್ಕಿ ದೇವಸ್ಥಾನದ ಸ್ಥಳ ಪುರಾಣವು ಈ ದೇವಸ್ಥಾನದಿಂದಲೇ ನಿರ್ವಹಿಸಲ್ಪಡುವ ಮಡಾಮಕ್ಕಿ ಯಕ್ಷಗಾನ ಮಂಡಳಿಯ ಕಲಾವಿದರಿಂದ ಪ್ರದರ್ಶಿಸಲ್ಪಡುವ ಮಡಾಮಕ್ಕಿ ಕ್ಷೇತ್ರ ಮಹಾತ್ಮೆ ಎಂಬ ಪ್ರಸಂಗದಲ್ಲಿ ಹೀಗೆ ನಿರೂಪಿತವಾಗಿದೆ. ಪುರಾತನ ಕಾಲದಲ್ಲಿ ಇಂದಿನ ಮಡಾಮಕ್ಕಿ ದಟ್ಟ ಅರಣ್ಯ ಪ್ರದೇಶವಾಗಿದ್ದು ಋಷಿಮನಿಗಳು, ಗೋವಳರು, ಸರಳ ಜನರು ಅಲ್ಲಲ್ಲಿ ವಾಸಿಸುತ್ತಿದ್ದರು. ಈ ಪ್ರದೇಶದಲ್ಲಿ ಶಿವಭಕ್ತರಾದ ಧರ್ಮಶೀಲ ಬ್ರಾಹ್ಮಣ ಕುಟುಂಬ ಮತ್ತು ನಿಷ್ಠಾವಂತ ರೈತರು ಇದ್ದರು. ಅವರು ಪ್ರತಿನಿತ್ಯ ಶಿವನ ಧ್ಯಾನ, ಯಜ್ಞ, ಹವನ ಮಾಡುತ್ತಾ ಶಾಂತಿಯುತ ಜೀವನ ನಡೆಸುತ್ತಿದ್ದರು. ದುಷ್ಟ ಸ್ವಭಾವದ ಆಡಳಿತಗಾರ ವಿಕ್ರಮಾಸುರ ಇಲ್ಲಿ ಆಳ್ವಿಕೆ ನಡೆಸುತ್ತಾನೆ. ವಿಕ್ರಮಾಸುರನು ಶಿವಭಕ್ತಿಯನ್ನು ದ್ವೇಷಿಸುತ್ತಾನೆ, ದೇವಾಲಯಗಳನ್ನು ಅವಮಾನಿಸುತ್ತಾನೆ, ಯಜ್ಞ ಪೂಜೆಗಳನ್ನು ನಿಷೇಧಿಸುತ್ತಾನೆ, ಋಷಿಗಳನ್ನು, ಗೋವಳರನ್ನು, ಬ್ರಾಹ್ಮಣರನ್ನು ಹಿಂಸಿಸುತ್ತಾನೆ. ಆಗ ಋಷಭ ಯೋಗಿ ಎಂಬ ಮುನಿಯು ಶಿವನ ಕುರಿತಾಗಿ ತಪಸ್ಸನ್ನು ಮಾಡಿ ತಮ್ಮವರನ್ನು ರಕ್ಷಿಸಬೇಕೆಂದು ಕೇಳಿಕೊಂಡಾಗ ಇಲ್ಲಿಗೆ ವೀರಭದ್ರನ ಆಗಮನವಾಗುತ್ತದೆ. ವೀರಭದ್ರನು ಭಿಕ್ಷುಕನ ರೂಪದಲ್ಲಿ ವಿಕ್ರಮಾಸುರನ ಅರಮನೆಗೆ ಹೋಗಿ ದಾನ ಕೇಳುತ್ತಾನೆ. ರಾಜನು ದಾನ ನೀಡದೆ ಅವಮಾನಿಸುತ್ತಾನೆ. ಅಲ್ಲದೆ ಭಿಕ್ಷುಕನನ್ನು ಬಂಧಿಸುವಂತೆ ಆಜ್ಞಾಪಿಸುತ್ತಾನೆ. ಬಂಧನ ಸಂದರ್ಭದಲ್ಲಿ ವೀರಭದ್ರನು ತನ್ನ ದಿವ್ಯ ರೂಪವನ್ನು ತಾಳುತ್ತಾನೆ. ಕಣ್ಣುಗಳು ಅಗ್ನಿಯಂತೆ ಜ್ವಾಲಾಮಯವಾಗಿ, ಕೈಯಲ್ಲಿ ಖಡ್ಗ ಧರಿಸಿ ಬನಶಂಕರಿ ಸಹಿತ ಇತರ ಶಿವಗಣಗಳೊಂದಿಗೆ ವಿಕ್ರಮಾಸುರನ ಗರ್ವವನ್ನು ಮುರಿದು ಅವನ ಸಂಹಾರವಾಗುತ್ತದೆ. ಶತ್ರು ಸಂಹಾರದ ಬಳಿಕ ವೀರಭದ್ರನು ಶಾಂತಸ್ವರೂಪ ತಾಳುತ್ತಾನೆ. ಭಕ್ತರಿಗೆ ಅಭಯ ನೀಡುತ್ತಾನೆ. ಈ ಕ್ಷೇತ್ರದಲ್ಲಿ ನನ್ನ ಸಾನ್ನಿಧ್ಯ ಸದಾ ಇರುತ್ತದೆ. ನನ್ನನ್ನು ನಿಷ್ಠೆಯಿಂದ ಸ್ಮರಿಸಿದವರ ಕಷ್ಟ ನಿವಾರಣೆಯಾಗುತ್ತದೆ.
ನ್ಯಾಯ ಬೇಡಿ ಬಂದವರಿಗೆ ನ್ಯಾಯ ದೊರೆಯುತ್ತದೆ. ಹೀಗೆ ಮಡಾಮಕ್ಕಿ ಕ್ಷೇತ್ರವು ಶಕ್ತಿ ನ್ಯಾಯ ರಕ್ಷಣೆಯ ಕ್ಷೇತ್ರವಾಗಿ ಪ್ರಸಿದ್ಧವಾಗುತ್ತದೆ. ಮಡಾಮಕ್ಕಿ ಕ್ಷೇತ್ರದಲ್ಲಿ ಪಂಚಮುಖಿ ಬೊಬ್ಬರ್ಯ, ಪಂಜುರ್ಲಿ ಇತ್ಯಾದಿ ದೈವಗಳ ಸಾನ್ನಿಧ್ಯವೂ ಇದೆ. ಇಲ್ಲಿರುವ ಹುಲಿ ದೇವರು ಇನ್ನೊಂದು ವಿಶೇಷ. ಹಿಂದಿನ ಕಾಲದಲ್ಲಿ ವಾರ್ಷಿಕ ಜಾತ್ರೆಯ ಮುನ್ನಾ ದಿನ ಹುಲಿ ಗರ್ಜನೆ ಕೇಳಿಸುತ್ತಿತ್ತು ಎಂದು ಹಿರಿಯರು ಹೇಳುತ್ತಾರೆ. ವಾರ್ಷಿಕ ಜಾತ್ರೆಯ ಸಂದರ್ಭದಲ್ಲಿ ದರ್ಶನ ಪಾತ್ರೆಯ ಮೈ ಮೇಲೆ ವೀರಭದ್ರನ ಆವೇಶವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಮತ್ತೊಂದು ವಿಶೇಷವೆಂದರೆ ಇಲ್ಲಿರುವ ಖಡ್ಗರಾವಣನ ಕಾಷ್ಟ ಪ್ರತಿಮೆ. ದುಷ್ಟಶಕ್ತಿಗಳ ವಿನಾಶಕ್ಕೆ ಖಡ್ಗರಾವಣ ಮಂತ್ರ, ಖಡ್ಗರಾವಣ ಹವನ ಮಾಡುವ ಸಂಪ್ರದಾಯವೂ ಇದೆಯಂತೆ. ಈ ವಿಷಯ ನನಗೂ ಹೊಸದು. ಇರಲಿ, ನಮ್ಮ ಜನರ ನಂಬಿಕೆಗಳು, ಧಾರ್ಮಿಕ ಆಚರಣೆಗಳು, ಅವುಗಳ ಹಿನ್ನೆಲೆ ಎಲ್ಲವೂ ಒಂದು ಸಾಮಾಜಿಕ ಅಧ್ಯಯನದ ಭಾಗವಾಗಿಯೂ ಬಹುಮುಖಿ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದನ್ನು ನಾವು ಗಮನಿಸಬೇಕು. ಇವುಗಳನ್ನು ಕೇವಲ ಮೂಢನಂಬಿಕೆ ಎಂದು ಸಾರಾಸಗಟಾಗಿ ತಿರಸ್ಕಾರ ದೃಷ್ಟಿಯಿಂದ ನೋಡುವುದು ಸಾಮಾಜಿಕ ಹಿತಕ್ಕೆ ಪೂರಕವಲ್ಲ. ಅದೆಷ್ಟೋ ವಿಷಯಗಳನ್ನು ನಾವು ಅಪನಂಬಿಕೆಯ ಕಣ್ಣುಗಳಿಂದ ನೋಡದೆ ಕಾಲೆರಿಜ್ ಕವಿಯ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಎಂಬ ತಾತ್ವಿಕತೆಯ ಪ್ರಧಾನ ಆಶಯದ ದೃಷ್ಟಿಕೋನದಿಂದ ನೋಡಿದಾಗ ನಮ್ಮ ಬಹುಮುಖಿ ಸಂಸ್ಕೃತಿಯ ಮೂಲ ಸೆಲೆಗಳನ್ನು ಗುರುತಿಸುವುದು ಸುಲಭವಾಗುತ್ತದೆ. ತಮ್ಮ ಹೆಸರು? ರಾಜು ಪೂಜಾರಿ. ರಾಜು ಪೂಜಾರಿ. ಹಾಂ, ನೀವು ಇಲ್ಲಿಯವರೇ? ಹಾಂ, ನಮ್ಮ ಮಾಮೂಲು ಮಾಮೂಲು. ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇಲ್ಲಿಯ ದೈವಗಳ ಬಗ್ಗೆ? ಕಲ್ಲು ಕೊಡ್ಕ ಫಸ್ಟ್ ಮೈನ್ ಪಂಜುರ್ಲಿ. ಪಂಜುರ್ಲಿ ಮೈನ್ ಪಂಜುರ್ಲಿ. ಹಾಂ, ಆಮೇಲೆ ಕಲ್ಲು ಕೂಡ. ಹಾಂ, ವರ್ತೆ. ಹಾಂ, ಪಡ್ಕಂತಯ್ಯ. ಹಾಂ, ಜುಮಾದಿ ಮಂಟ. ಹಾಂ, ನಾರಾಯಣ ಸ್ವಾಮಿ. ಇಷ್ಟು ಇಲ್ಲಿಯ. ಹಾಂ, ಅಲ್ಲಿರುವ ದೈವಗಳನ್ನೆಲ್ಲ ನೋಡಿ, ದೈವದ ಮರದ ಮೂರ್ತಿಗಳೆಲ್ಲ ಕಾಷ್ಟಶಿಲ್ಪ ಭಾರಿ ಚಂದ ಉಂಟು. ಜುಮಾದಿ ಬಂಟ, ಜುಮಾದಿ, ಪಂಜುರ್ಲಿ, ಪಡಿಕಂತಾಯ, ಕಲ್ಲುಕುಟಿಗ, ವರ್ತೆ. ವರ್ತೆ ಬಗ್ಗೆ ಸ್ವಲ್ಪ ಏನು? ಕಲ್ಲುಕುಟನ ತಂಗಿ. ತಂಗಿ. ಅದು ಅವರೊಟ್ಟಿಗೆ ಇರುವುದು ಜಾಸ್ತಿ. ಓಹೋ. ಮನೆಯಲ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ ಪಂಜುರ್ಲಿ ಒಟ್ಟಿಗೆ ಇರ್ತಾರೆ. ಪಂಜುರ್ಲಿ ಒಟ್ಟಿಗೆ ಇರೋದು ಮನೆ ನಮ್ಮ ಒಳಿ ಸಂತಾನ ಕಟ್ಟಲ್ಲಿ. ಓಹೋ, ಸರಿ.